ಬೆಂಗಳೂರಿನ ಪೋರ್ಟರ್ ಹಾಗೂ ಗೂಡ್ಸ್ ಸಾಗಾಟದಲ್ಲಿ ಭಾರಿ ಮೋಸ ಆಗ್ತಾ ಇದೆ. ಆನ್ಲೈನ್ ಕಂಪನಿಗಳ ಹಣದ ದಾಹಕ್ಕೆ ಚಾಲಕರು ಬಲಿಯಾಗ್ತಿದ್ದಾರಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಆನ್ಲೈನ್ನಲ್ಲಿ ಪಾರ್ಸೆಲ್ ಡೆಲಿವರಿಗೆ ಅಂತ ಹೋಗುವ ವಾಹನ ಸವಾರರಿಗೆ ಹಲವು ಬಾರಿ ಒಳಭಾಗದಲ್ಲಿ ಇರುವ ವಸ್ತು ಯಾವುದು ಅಂತಾನೆ ಗೊತ್ತಿರೋದಿಲ್ಲ. ಒಂದೆರಡು ಪ್ರಕರಣದಲ್ಲಿ ಗಾಂಜಾ ಹಾಗೂ ನಿಷೇಧಿತ ಪದಾರ್ಥಗಳು ಸಿಕ್ಕಿದ್ದು ಬಡ ಚಾಲಕರು ಜೈಲಿಗೆ ಹೋದ ಪ್ರಮೇಯ ಎದುರಾಗಿದೆ. ಆದ್ರಿಂದ ಆನ್ಲೈನ್ ಸಂಸ್ಥೆಗಳ ವಿರುದ್ಧ ರಾಜ್ಯ ಸರ್ಕಾರ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಲಾಗಿದೆ. ಕುಮಾರಸ್ವಾಮಿ ಲೇಔಟ್ನಿಂದ ಜೆಪಿ ನಗರಕ್ಕೆ ರ್ಯಾಪಿಡೋ ಆಟೋದಲ್ಲಿ ಯುವತಿ ಆಗಮಿಸುತ್ತಿದ್ಲು. ಆಟೋ ಚಲಾಯಿಸಿದ ಯುವತಿ ಜೊತೆ ಮಾತಿಗಿಳಿದಿದ್ದ ಆಟೋ ಚಾಲಕ, ನೀವು ನೋಡಲು ಸಿನಿಮಾ ನಟಿ ತರ ಇದೆಯಾ ಅಂದಿದ್ದಾನೆ. ನಂತರ ಆಟೋ ಇಳಿಯೋ ವೇಳೆ ಲಗೇಜ್ ಇಳಿಸೋಕೆ ಸಹಾಯಕ್ಕೆ ಮುಂದಾಗಿದ್ದ. ಈ ವೇಳೆ ನಿಮಗೆ ಜ್ವರ ಇದೆಯಾ ಅಂತ ಹಣೆ ಮುಟ್ಟಿ ಪರಿಶೀಲಿಸಿದ್ದಾನೆ. ಮುಂದುವರೆದು ಖಾಸಗಿ ಅಂಗ ಮುಟ್ಟಿ ವಿಕೃತಿ ಮೆರೆದಿದ್ದಾನೆ. ಆಟೋ ಚಾಲಕ ಹನುಮಂತಪ್ಪ ಎಂಬಾತನ ವಿರುದ್ಧ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಯುವತಿ ದೂರು ದಾಖಲಿಸಿದ್ದಾಳೆ. ಸದ್ಯ ಆಟೋ ನಂಬರ್ ಆಧರಿಸಿ ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಿಬಿಐ ಅಧಿಕೃತವಾಗಿ ಎಂಟ್ರಿಯಾಗಿದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿಯಲ್ಲಿ ಉದ್ಯಮಿ ಕುಮಾರಸ್ವಾಮಿ ಮಗ ಗೋವಿಂದರಾಜು ಮನೆ ಮೇಲೆ ದಾಳಿ ನಡೆಸಿದೆ. 2 ಕಾರಿನಲ್ಲಿ ಬಂದ 8ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗಿದೆ. ಮಾಜಿ ಸಚಿವ ನಾಗೇಂದ್ರಗೆ ಹುಟ್ಟುಹಬ್ಬದ ದಿನವೇ ಸಿಬಿಐ ಶಾಕ್ ಕೊಟ್ಟಿದೆ. ಮಾಜಿ ಸಚಿವ ನಾಗೇಂದ್ರ ಆಪ್ತರಲ್ಲಿ ಗೋವಿಂದರಾಜು ಗುರುತಿಸಿಕೊಂಡಿದ್ರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಘಾಟು ಜೋರಾಗಿದೆ. ಮಾದಕ ವಸ್ತು ಸೇವನೆ ತಾಣದ ಮೇಲೆ ಸ್ಥಳೀಯರೇ ದಾಳಿ ನಡೆಸಿದ್ದಾರೆ. ಮಾದಕ ಸಿರಿಂಜ್ಗಳನ್ನು ಬಿಟ್ಟು ಮಹಡಿ ಜಂಪ್ ಮಾಡಿ ಯುವಕರು ಎಸ್ಕೇಪ್ ಆಗಿದ್ದಾರೆ. ಎಚ್ಬಿಆರ್ ಲೇಔಟ್ನ 3ನೇ ಬ್ಲಾಕ್ನ 9ನೇ ಅಡ್ಡ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ಸಿಎಂ ಡಿಸಿಎಂ ಬೆಂಗಳೂರು ಪೊಲೀಸರಿಗೆ ದೂರು ಕೊಡಲು ಸ್ಥಳೀಯರು ತಯಾರಿಸುತ್ತಿದ್ದಾರೆ. ನಿರ್ಮಾಣ ಹಂತದ ಕಟ್ಟಡವನ್ನ ಮಾದಕ ತಾಣವಾಗಿಸಿದ್ದ ಯುವಕರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಹೋಗಿದ್ರು. ಅಷ್ಟರಲ್ಲೇ ಯುವಕರು ಎದ್ನೋ ಬಿದ್ನೋ ಅನ್ನೋ ರೀತಿ ಓಡಿ ಹೋಗಿದ್ದಾರೆ. ಕಿತ್ತೂರು ಪಿಎಸ್ಐ ಅಮಾನತು ಮಾಡುವಂತೆ ಡಿವೈಎಸ್ಪಿಗೆ ಬಿಜೆಪಿ ಕಾರ್ಯಕರ್ತರು ಘೇರಾವ್ ಹಾಕಿದ್ದಾರೆ. ಹೂಲಿಕಟ್ಟಿ ಪಿಎಸ್ ಸಂಘದ ನಿರ್ಣಯ ಸಭೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಗೆ ಕಿತ್ತೂರು ಪಿಎಸ್ಐ ಪ್ರವೀಣ್ ಗಂಗೋಳಿ ಸಹಕಾರ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಆದ್ರಿಂದ ಕಿತ್ತೂರು ಪಿಎಸ್ಐ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಡಿವೈಎಸ್ಪಿ ಶಾಂತ ವೀರಯ್ಯ ಹಿರೇಮಠ್ಗೆ ಘೇರಾವ್ ಹಾಕಲಾಗಿದೆ. ನಿರ್ಣಯ ಸಭೆಯಲ್ಲಿ ಬಿಜೆಪಿ ಬೆಂಬಲಿತ 7 ಸದಸ್ಯರಿದ್ದರು. ಆದರೆ 5 ಸದಸ್ಯರ ಬಲ ಹೊಂದಿರುವ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಗೆ ಕಿತ್ತೂರು ಪಿಎಸ್ಐ ಸಹಕಾರ ನೀಡಿದ್ದಾರೆ. ಹೀಗಾಗಿ ಪಕ್ಷಪಾತ ಮಾಡ್ತಾ ಇರೋ ಪಿಎಸ್ಐ ಅಮಾನತು ಮಾಡುವಂತೆ ಒತ್ತಾಯಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.